ನಮಸ್ಕಾರ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ NT ಸ್ಕ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಡಬಲ್ ಮಾರ್ಕರ್ ಮತ್ತು NIPT ಟೆಸ್ಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಮಗೆಲ್ಲ ಗೊತ್ತು, ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಫಸ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ತೀವಿ. ಅದರಲ್ಲಿ ನಿಮಗೆ ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಆದಮೇಲೆ ಇನ್ ಕೇಸ್ ಕೆಲವರು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮಿಸ್ ಮಾಡ್ಕೊಂಡಿದ್ರು ಕೂಡ ಥರ್ಡ್ ಮಂತ್ ಸ್ಕ್ಯಾನಿಂಗ್ ಅಂತೂ ಇಂಪಾರ್ಟೆಂಟಾಗಿ ಮಾಡಿಸ್ಬೇಕಂತ ಡಾಕ್ಟರ್ ಸಜೆಸ್ಟ್ ಮಾಡೇ ಮಾಡ್ತಾರೆ. ಥರ್ಡ್ ಟ್ರೈಮಿಸ್ಟರು ಅಂದರೆ ಥರ್ಡ್ ಟ್ರೈಮಿಸ್ಟರ್ ಹಿಂಡಾಗ್ತೆ ಅಂದರೆ 12 ವೀಕಿಗೆ ಹಿಂಡಾಗ್ತಿರುತ್ತಲ್ವ, ಅದ್ರ ಹಿಂದಿನ ವೀಕು ಅಂದರೆ 11 ವೀಕಿಂದ 14 ವೀಕ್ ಒಳಗಡೆ ನೀವು ಥರ್ಡ್ ಟ್ರೈಮಿಸ್ಟರ್ ಸ್ಕ್ಯಾನ್ ಮೀನ್ಸ್ NT ಸ್ಕ್ಯಾನ್ ಅಂತಲೇ ಕರಿತೀವಿ. ಅದನ್ನು NT ಸ್ಕ್ಯಾನ್ ಅಂದರೆ ಏನಂದರೆ ನ್ಯೂಕಲ್ ಟ್ರಾನ್ಸ್ಕುಲೆನ್ಸಿಸ್ ಸ್ಕ್ಯಾನ್ ಅಂತ ಕರಿತೀವಿ. ಸೊ ಆ ಸ್ಕ್ಯಾನ್ನ ನೀವು 11th ವೀಕಿಂದ 14th ವೀಕ್ ಒಳಗಡೆ ಮಾಡಿಸ್ಕೊಬೇಕು. ಸೊ ನಾನು 12 ವೀಕ್ 4 ಡೇಸ್ ಇದ್ದಾಗ ಈ ಸ್ಕ್ಯಾನ್ನ ಮಾಡಿಸ್ಕೊಂಡಿದ್ದೆ. ಈ ಸ್ಕ್ಯಾನ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಸೊ ಈ ಸ್ಕ್ಯಾನ್ ಮಾಡಿಸೋದ್ರಿಂದ ನಿಮಗೆ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವಾಗೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇದರಲ್ಲಿ ಏನಾದರೂ ವ್ಯಾಲ್ಯೂಸ್ ಜಾಸ್ತಿ ಬಂದಿದ್ರೆ ಏನು ಮಾಡಬೇಕು ಮುಂದೆ ಪ್ರೊಸೀಜರ್ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ಟ್ವಿನ್ ಪ್ರೆಗ್ನೆನ್ಸಿ ಇದೆಯಾ, ಮತ್ತು ಇನ್ ಕೇಸ್ ಬೇಬಿಗೆ ಬೇರೆ ಏನಾದರೂ ಅದರ್ ಪ್ರಾಬ್ಲಮ್ಸ್ ಇದೆಯಾ ಅನ್ನೋದು, ಹಾರ್ಟ್ ಬೀಟ್ ಬರದೇ ಇದೆ, ಇದೆಲ್ಲ ಕೂಡ ನಿಮಗೆ ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಸೊ ಈ ಸ್ಕ್ಯಾನು ಮೇಯ್ನಾಗಿ ಏನು ಈ ಸ್ಕ್ಯಾನಲ್ಲಿ ನಾವು ನೋಡ್ತೀವಿ ಅಂದರೆ ನ್ಯೂಕಲ್ ಟ್ರಾನ್ಸ್ಕುಲೆನ್ಸಿ ಅಂದರೆ ಬೇಬಿದು ಪೀಟಲ್ದು ಕತ್ತು ಹಿಂದೆ ಒಂದು ನೀರಿನ ಪ್ರಮಾಣ ಇರುತ್ತೆ. ಸೊ ಅದು ಎಷ್ಟಿದೆ ಅಂತ ಮೆಜರ್ ಮಾಡೋದು, ಎಷ್ಟು ಮಿಲಿಮೀಟರ್ ಇದ್ದರೆ ನಾರ್ಮಲ್ ಇರುತ್ತೆ ಅಂತ ಇರುತ್ತೆ. ಇನ್ ಕೇಸ್ ಅದು ಜಾಸ್ತಿ ಬಂದರೆ ಏನಾಗುತ್ತೆ ಪ್ರಾಬ್ಲಮ್ಸು, ಆ ವ್ಯಾಲ್ಯೂ ಅದು ಆ್ಯಕ್ಚುಲಿ ಕಪ್ಪು ಬಣ್ಣ ಇರುತ್ತೆ, ಅದಕ್ಕೆ ಅದನ್ನು ಟ್ರಾನ್ಸ್ಕುಲೆನ್ಸಿ ಅಂತ ಕರೀತಾರೆ. ಸೊ NT ವ್ಯಾಲ್ಯೂ ಜಾಸ್ತಿ ಆ್ಯಕ್ಚುಲಿ ನಂದು NT ವ್ಯಾಲ್ಯೂ ಬಂದು ಜಾಸ್ತಿ ಬಂದಿತ್ತು. ಸೊ ಇಲ್ಲಿ ನೋಡಿ, NT ವ್ಯಾಲ್ಯೂ ನನಗೆ 2.5 ಬಂದಿದೆ, 2.5. ಸೊ ಅವರು ಇನ್ಕ್ರೀಸ್ಡ್ ಅಂತ ಮಾರ್ಕ್ ಮಾಡಿದ್ದಾರೆ. ಬಟ್ ಅಪ್ ಟು 3 ಬರ್ಬೋದು ಅಂತ ಹೇಳ್ತಾರೆ. ಬಟ್ ಡಾಕ್ಟರ್ ನನಗೆ ರಿಸ್ಕ್ ತೊಗೋಬೇಡಿ ಅಂತ ಫರ್ದರ್ ಟೆಸ್ಟಿಗೆ ಪ್ರೊಸೀಡ್ ಮಾಡಿದರು. ನನಗಂತೂ ಇವಾಗಂತೂ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಪ್ರೆಗ್ನೆಂಟ್ ಕನ್ಸೀವ್ ಆದೆ ಅಂತ ತುಂಬ ಹ್ಯಾಪಿ ಆಗಿದ್ದೆ. ಮನೇಲೂ ಕೂಡ ಎಲ್ಲರೂ ಖುಷಿಯಾಗಿದ್ದರು. ಸಡನ್ಲಿ ಈ ಥರ ಸ್ಕ್ಯಾನ್ ಮಾಡ್ಸೋಕೆ ಹೋದಾಗ ಅವರು ನನಗೆ ಫಸ್ಟ್ ಕೇಳಿದ್ದು ರಿಲೇಟಿವ್ ಮದುವೆ ಆಗಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದೆ. ಬಟ್ ಆದರೆ ಯಾಕೆ ಹೀಗೆ ಬರ್ತಿದೆ ಅಂತ ಅವರು ಸ್ಕ್ಯಾನ್ ಮಾಡೋರು ಅವ್ರ ಎಕ್ಸ್ಪ್ರೆಷನ್ ನೋಡಿನೇ ನನಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು. ಅದಾದಮೇಲೆ ಅವ್ರು ನನಗೆ ಒಂದು 3 ಟೆಸ್ಟ್ ಹೇಳಿದ್ರು. ಅವ್ರು ಆ್ಯಕ್ಚುಲಿ ಸ್ಕ್ಯಾನ್ ಮಾಡೋರು ತುಂಬಾ ಎದುರಿಸ್ಬಿಟ್ರು, ಜಾಸ್ತಿ ಬಂದುಬಿಟ್ಟಿದೆ NT ವ್ಯಾಲ್ಯೂ, ಬೇಬಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಆಮೇಲೆ ನಮ್ಮದು ಡಾಕ್ಟರ್ ಯಾರು ಟ್ರೀಟ್ ಮಾಡ್ತಾರೆ ಅವರಿಗೆ ಕಾಲ್ ಮಾಡಿ ಕೊಟ್ಟರು. ಅವರಂದು ಇಲ್ಲ 2.5 ಅದೇ 2.8 ಬಂದಿರೋದು ಬೇಬಿ ಎಲ್ಲ ನಾರ್ಮಲೇ ಇದೆ, ಏನು ತೊಂದರೆ ಇಲ್ಲ, ನೀವೇನು ಎದುರ್ಕೊಂಬೇಡಿ, ಬನ್ನಿ ಹಾಸ್ಪಿಟಲ್ಗೆ ಕ್ಲಿನಿಕ್ಕಿಗೆ ಅಂತ ಕರೆದ್ರು. ಸೊ ಅಲ್ಲಿಂದ ನಾವು ಕ್ಲಿನಿಕ್ಕಿಗೆ ಹೋದ್ವಿ. ಸೊ ಕ್ಲಿನಿಕ್ಕಿಗೆ ಹೋದಾಗ ಡಾಕ್ಟರ್ ನಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಏನು ಈ NT ಸ್ಕ್ಯಾನಲ್ಲಿ ಇದು ಬಂದರೆ ಏನಾಗುತ್ತೆ. ಸೊ ಈ NT ಸ್ಕ್ಯಾನ್ದು ವ್ಯಾಲ್ಯೂ ಜಾಸ್ತಿ ಆದರೆ ನಿಮಗೆ ಕ್ರೋಮೋಸೋಬಲ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಥರದ್ದು ಬರೋ ಚಾನ್ಸಸ್ ಇರುತ್ತೆ. ಅಬ್ನಾರ್ಮಾಲಿಟೀಸ್ ಮೀನ್ಸ್ ಅನುವಂಶೀಯ ಅಬ್ನಾರ್ಮಾಲಿಟೀಸ್ ಅಂದರೆ ನಮಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. NT ವ್ಯಾಲ್ಯೂ ಜಾಸ್ತಿ ಬಂದರೆ, ಅದರಲ್ಲೂ ಈ ವೀಕಲ್ಲಿ ನಿಮಗೆ ಫೈಂಡ್ ಔಟ್ ಆಗಿದ್ದರೆ ಅದು ಬೇಬಿಗೆ ತೊಂದರೆ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅವರು ನಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ನಂದು ಬೇರೆ ಎಲ್ಲ ಪಾರ್ಟ್ಸು ನಾರ್ಮಲ್ ಬಂದಿತ್ತು, ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿತ್ತು, ಬೋನು ಕೂಡ ಚೆನ್ನಾಗೇ ಬಂದಿತ್ತು. ಬಟ್ NT ವ್ಯಾಲ್ಯೂ ಮಾತ್ರ 2.5 ಇತ್ತು. 2.5 ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಟ್ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಡಾಕ್ಟರ್ ಹೇಳಿದರು. 3 ಟೆಸ್ಟ್ ಇದೆ. ಒಂದು ಬಂದು ಡಬಲ್ ಮಾರ್ಕರ್ ಟೆಸ್ಟು, ಅದನ್ನು ಕಳಿಸಿ ನಿಮಗೆ ಏನಾದರೂ ಲೋ ರಿಸ್ಕ್ ಬರುತ್ತೆ ಏನೋ ಅಂತ ಚೆಕ್ ಮಾಡ್ಬೋದು. ಇದು 80% ಕರೆಕ್ಟಾಗಿರುತ್ತೆ. ಇನ್ನು 20% ರಿಸಲ್ಟ್ ಕರೆಕ್ಟಾಗಿಲ್ಲದೆ ಇರ್ಬೋದು ಅಂತ ಹೇಳಿದರು. ಆ್ಯಂಡ್ ಇನ್ನೊಂದು ಟೆಸ್ಟ್ ಬಂದು NIPT ಟೆಸ್ಟ್ ಅಂತ ಹೇಳಿದ್ರು. ಸೊ NIPT ಟೆಸ್ಟ್ ಮಾಡಿಸಿದ್ರೆ ನಿಮಗೆ 99% ರಿಸಲ್ಟು ವೇರಿನೇ ಆಗಿರೋಲ್ಲ, ಅಂದರೆ ಕರೆಕ್ಟ್ ಅಂದರೆ ಗ್ಯಾರಂಟಿ ಅಂತ ಹೇಳ್ಬೋದು. 99% ಗ್ಯಾರಂಟಿ ಇರುತ್ತೆ ಆ ರಿಸಲ್ಟ್ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು ಫರ್ದರ್ ಟೆಸ್ಟು, ಇದೆರಡು ಟೆಸ್ಟಲ್ಲಿ ಇನ್ ಕೇಸ್ ನಿಮಗೆ ಹೈ ರಿಸ್ಕ್ ಅಂತ ಬಂದರೆ ಇನ್ನೊಂದು ಟೆಸ್ಟು ನಿಮ್ಮದು ಗರ್ಭದಿಂದ ಫ್ಲೂಯಿಡ್ ತೊಗೊಂಡು ಮಾಡೋದು ಅಂತ ಹೇಳಿದರು. ಸೊ ನಾವು ಆ್ಯಕ್ಚುಲಿ ಜಾಸ್ತಿ ಟೈಮ್ ತೊಗೊಂಡಿಲ್ಲ. ನನ್ನ ಹಸ್ಬೆಂಡು ಕೂಡ ಅಲ್ಲೇ ಬಂದಿದ್ದರು. ಸೊ ಅಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಯಾಕೋ ರಿಸ್ಕ್ ತಗೊಳ್ಳೋಕ್ಕೆ ಮನಸ್ಸಿರಲಿಲ್ಲ. ಸೊ ನಾವು NIPTಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಡಬಲ್ ಮಾರ್ಕರ್ ಮಾಡಿದ್ರೂ ನಮಗೆ ಗೊತ್ತಾಗುತ್ತೆ
ರಿಸಲ್ಟು. ಎಷ್ಟೊಂದು ಜನ ಡಬಲ್ ಮಾರ್ಕರ್ ಮಾಡಿದ್ರು ಬೇಬಿ ಎಲ್ಲ ನಾರ್ಮಲೇ ಇದೆ. ಬಟ್ ಅಟ್ ಪ್ರೆಸೆಂಟ್ ಆ ಸಿಚುವೇಷನಲ್ಲಿ ನಮಗೆ ಏನೂ ತೋರಿಸ್ತಾ ಇರಲಿಲ್ಲ. ಸೊ ನಾವು NIPTಗೆ ಪ್ರೊಸೀಡ್ ಮಾಡಿದ್ವಿ. ಸೊ NIPT ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಮಗೆ NIPT ಟೆಸ್ಟಿಗೆ 15,000 ಕಾಸ್ಟ್ ಮಾಡಿದರು. ಇನ್ ಕೇಸ್ ಡಬಲ್ ಮಾರ್ಕರ್ ಮಾಡಿದರೆ 2,000 ಆಗ್ತಿತ್ತು. ಆ ಸಿಚುವೇಷನಲ್ಲಿ ಇವಾಗ ನನ್ನ ಮನಸ್ಥಿತಿ ಅನಿಸಿದ್ರೆ ಡಬಲ್ ಮಾರ್ಕರ್ ಮಾಡಿಸ್ಬೋದಿತ್ತು, ಏನು ತೊಂದರೆ ಇರಲಿಲ್ಲ. ಡಬಲ್ ಮಾರ್ಕರ್ ಮಾಡಿಸಿದ್ರೆ ಲೋ ರಿಸ್ಕ್ ಇನ್ ಕೇಸ್ ಡಬಲ್ ಮಾರ್ಕರಲ್ಲಿ ಇಂಟರ್ಮೀಡಿಯೇಟ್ ಬಂದಿದ್ರೆ ನಾವು ಫರ್ದರ್ ಹೋಗ್ಬೋದಿತ್ತು NIPTಗೆ ಅಂತ ಇವಾಗ ಅನಿಸ್ತಿದೆ. ಬಟ್ ಆ ಸಿಚುವೇಷನಲ್ಲಿ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು NIPTನೇ ಮಾಡಿಸಿದ್ದು. ಸೊ NIPTಲಿ ನಮಗೆ ಎಲ್ಲ ಇಲ್ಲಿ ನೋಡಿ, ಇದು NIPT ಟೆಸ್ಟ್ದು ರಿಸಲ್ಟು. ಇಲ್ಲಿ ನೋಡಿ ರಿಸಲ್ಟ್ ಸಮ್ಮರಿ ಲೋ ರಿಸ್ಕ್ ಅಂತ ಬಂದಿದೆ. ಸೊ ಇದು ಏನಂದರೆ ಮೇನ್ ಕ್ರೋಮೋಸೋಮ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ನಿಮಗೆ ಲೋ ರಿಸ್ಕ್ ಇದೆ ಅಂದರೆ ನಿಮಗೆ ಇಲ್ಲಿ ನೋಡಿ ಎಲ್ಲ ಕ್ರೋಮೋಸೋಮ್ದು ನಮಗೆ 22 ಕ್ರೋಮೋಸೋಮ್ಸು ಲೋ ರಿಸ್ಕೇ ಇದೆ. ಸೊ ರಿಸಲ್ಟು ನಾರ್ಮಲ್ ಬಂದಿದೆ ಅಂತ ಅರ್ಥ. ಇದು NIPT ಟೆಸ್ಟ್ ಮಾಡಿಸಿ ಮೇಲೆ ನಿಮಗೆ NIPT ಟೆಸ್ಟ್ ಅಂದರೆ ನಿಮ್ಮದು ಪ್ರೆಗ್ನೆಂಟ್ ಲೇಡಿದು ಬ್ಲಡ್ ತೊಗೊತಾರೆ. ಸೊ ಆ ಬ್ಲಡ್ನ ಲ್ಯಾಬಿಗೆ ಕಳಿಸ್ತಾರೆ. ಒಂದು 10 to 14 ಡೇಸ್ ಬೇಕಾಗುತ್ತೆ ಆ ರಿಸಲ್ಟ್ ಬರೋಕ್ಕೆ. ಸೊ ಆ 10 to 14 ಡೇಸ್ ಅಂತೂ ನಾನು ಎಷ್ಟು ಭಯಪಟ್ಟಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ ಅಂತ. ಜಸ್ಟ್ 3 months ಇರ್ಬೋದು, ಬಟ್ ಎಮೋಷ್ನಲಿ ಆಲ್ರೆಡಿ ನಮಗೆ ಏನೋ ಬಾಂಡಿಂಗ್ ಶುರುವಾಗಿರುತ್ತೆ ಮಗು ಜೊತೆ. ನಿಜವಾಗ್ಲೂ ತುಂಬಾ ಬೇಜಾರಾಗಿತ್ತು ಆ ದಿನ ಅಂತೂ ನನಗೆ. ಯಾವಾಗ ರಿಸಲ್ಟ್ ಬರುತ್ತೆ, ರಿಸಲ್ಟ್ ನಾರ್ಮಲ್ ಬಂದರೆ ಸಾಕು ಅಂತಲೇ ಥಿಂಕ್ ಮಾಡಿದ್ವಿ. ಆ್ಯಕ್ಚುಲಿ ಮನೇಲೂ ಕೂಡ ಈ ವಿಷಯ ಯಾರಿಗೂ ಹೇಳಿರಲಿಲ್ಲ. ನಾವು ಈ ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದ್ವಿ ಅಂತ. ಅಂದರೆ ಒಂಥರ ಅವ್ರಿಗೂ ಟೆನ್ಷನ್ ಆಗುತ್ತೆ ಅಂತ ಹೇಳಿರಲಿಲ್ಲ. ಅದಾದಮೇಲೆ ಲೋ ರಿಸ್ಕ್ ಅಂತ ಬಂದಾದಮೇಲೆ ಮನೇಲೆಲ್ಲರಿಗೂ ಹೇಳಿದ್ವಿ, ಈ ಥರ ಆಗಿತ್ತು, ಡಾಕ್ಟರ್ ಈ ಥರ ಹೇಳಿದರು ಅಂತ. ಸೊ ನಿಮಗೂ ಕೂಡ ಈ ಥರ ಏನಾದರೂ NT ವ್ಯಾಲ್ಯೂ ಜಾಸ್ತಿ ಬಂದಿದ್ರೆ ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಸೊ ಡಬಲ್ ಮಾರ್ಕರ್ ಮಾಡಿಸಿ. ಡಬಲ್ ಮಾರ್ಕಲ್ಲಿ ಲೋ ರಿಸ್ಕ್ ಬಂದರೆ ಇಟ್ಸ್ ಫೈನ್. ತುಂಬ ಜನ ಕೆಲವರು ಟೆಸ್ಟೇ ಮಾಡಿಸಲ್ಲ, ಹೋಗಲಿ ಅಂದ್ಬಿಟ್ಟು 5th ಮಂತಿಗೆ ತರ್ತಾರೆ. ಸೊ ಬಟ್ ಏನಾಗಲ್ಲ, ಅದು ಸರಿ ಹೋಗುತ್ತೆ ಮುಂದೆ NT ವ್ಯಾಲ್ಯೂ ಜಾಸ್ತಿ ಇರೋದು. ನಾನು ಅದಾದಮೇಲೆ ಮತ್ತೆ 4.5 months ಸ್ಕ್ಯಾನ್ ಮಾಡಿಸಿದಾಗ ಎಲ್ಲ ನಾರ್ಮಲ್ ಆಗಿತ್ತು. ಮತ್ತು 5.5 months ಎಲ್ಲ ನಾರ್ಮಲ್ ಬಂತು. ಬಟ್ ಈ 3 monthsಲ್ಲಿ NT ವ್ಯಾಲ್ಯೂ ಜಾಸ್ತಿ ಆಗಿದ್ದರಿಂದ ನಮಗೆ ತುಂಬ ಟೆನ್ಷನ್ ಆಗಿ ನಾವು NIPT ಟೆಸ್ಟ್ ಮಾಡಿಸಿದ್ವಿ. ಸೊ ಈ ರೀತಿ ನಿಮ್ಮದು NT ವ್ಯಾಲ್ಯೂ ಅಂದರೆ ನ್ಯೂಕಲ್ ಟ್ರಾನ್ಸ್ಕ್ಯುಲೆನ್ಸಿ ಆ ವ್ಯಾಲ್ಯೂ ಏನಾದರೂ ನಿಮಗೆ ಜಾಸ್ತಿ ಬಂದಿದ್ದರೆ ನಿಮಗೆ ಡಬಲ್ ಮಾರ್ಕರ್ ಟೆಸ್ಟು ಮತ್ತು NIPT ಟೆಸ್ಟ್ ಇದೆ. ಡಬಲ್ ಮಾರ್ಕರ್ ಟೆಸ್ಟಲ್ಲಿ 80 to 90% ನಿಮಗೆ ಗ್ಯಾರಂಟಿ ಅಂದರೆ ಮೀನ್ಸ್ ಪಕ್ಕಾ ರಿಸಲ್ಟ್ ಬರುತ್ತೆ. NIPT ಟೆಸ್ಟಲ್ಲಿ 99% ಪಕ್ಕಾ ರಿಸಲ್ಟ್ ಬರುತ್ತೆ. ಸೊ ನಾವು NIPT ಟೆಸ್ಟ್ ಮಾಡಿಸಿದ್ವಿ. ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿದ್ರೆ ವಿತಿನ್ 1 day 2 ಅಲ್ಲಿ ರಿಸಲ್ಟ್ ಬರುತ್ತೆ. NIPT ಮಾಡಿಸಿದ್ರೆ 10 to 14 days ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದು NT ಸ್ಕ್ಯಾನ್ ಬಗ್ಗೆ ಇದು. ಆ್ಯಂಡ್ ಈ ಸ್ಕ್ಯಾನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಬಿಕಾಸ್ ಏನೇ ರೀತಿ ತೊಂದರೆ ಇದ್ದರೂ ಈ ಸ್ಕ್ಯಾನಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಟೈಮಿಸ್ಟರ್ ಸ್ಕ್ಯಾನ್ದು ಇಲ್ಲಿ ನೋಡಿ ತೋರಿಸ್ತಿದ್ದೀನಿ ನಿಮಗೆ. ಏನಿದೆ ನೋಡಿ, ಇಲ್ಲಿ ಇಂಟರ್ನಲ್ OSS ಕ್ಲೋಸ್ಡ್ ಅಂತ ಇದೆ. ಆ್ಯಂಡ್ ಸರ್ವೆಕ್ಸ್ 3.20 ಸೆಂಟಿಮೀಟರ್ ಇದೆ. ರೈಟ್ ಯುಟೆರಿನ್ 1.8, ಲೆಫ್ಟ್ ಯುಟೆರಿನ್ 2.5, ಮೀನ್ PI ಇಲ್ಲಿ ಇದೆಲ್ಲ ನಿಮಗೆ ಎಲ್ಲ ನಾರ್ಮಲ್ ಬಂದಿದೆ. ಆ್ಯಕ್ಚುಲಿ ನನಗೆ umbilical 2 arteries 1 vein, fetal activity present, cardiac activity present, and fetal heart rate ಬಂದು 157 ಬಂದಿದೆ ನನಗೆ. ಫಸ್ಟ್ ಟ್ರೈಮಿಸ್ಟರಲ್ಲಿ ನನ್ನ ಬೇಬಿ ಬಾಯ್ದು ಹಾರ್ಟ್ ಬೀಟ್ ಬಂದು 157 ಬಂದಿದೆ. ನೇಸಲ್ ಬೋನು ಪ್ರೆಸೆಂಟ್ ಅಂದರೆ ನಾನು ಮೇಯ್ನ್ ಇದು NT ಸ್ಕ್ಯಾನ್ ಮಾಡಿಸೋದು ನಿಮ್ಮದು ನೇಸಲ್ ಬೋನ್ ಮತ್ತು NT ಅಂದರೆ ನ್ಯೂಕಲ್ ಟ್ರಾನ್ಸ್ಕ್ಯುಲೆನ್ಸಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ. ಇಲ್ಲಿ ನೇಸಲ್ ಬೋನ್ ಕರೆಕ್ಟಾಗಿ ಬಂದಿದೆ. NT ವ್ಯಾಲ್ಯೂ ಮಾತ್ರ ಇನ್ಕ್ರೀಸ್ಡ್ ಅಂತ ಬಂದಿತ್ತು. ಸೊ ಬೇರೆ ಎಲ್ಲ ನಾರ್ಮಲ್ ಬಂದಿತ್ತು. ಸೊ ಅದಕ್ಕೆ ಅವರು ನನಗೆ NIPTನ ಸಜೆಸ್ಟ್ ಮಾಡಿದರು ನಮ್ಮ ಡಾಕ್ಟರು. ಆ್ಯಕ್ಚುಲಿ ಅವರು ಎಲ್ಲ ಟೆಸ್ಟ್ನೂ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು, ನೀವು ಯಾವುದಕ್ಕಾದ್ರೂ ಹೋಗ್ಬೋದು ಅಂತ. ಆ್ಯಂಡ್ ಅವರು ನನಗೆ ಹೇಳಿದರು, ಒಬ್ಬರು ಜಸ್ಟ್ ಡಬಲ್ ಮಾರ್ಕರನ್ನು ಮಾಡಿಸಿದ್ರು, ನೆಕ್ಸ್ಟ್ ಅವ್ರ ಬೇಬಿ ಕೂಡ ಆಯಿತು, ಚೆನ್ನಾಗೇ ಇದ್ದಾರೆ ಅಂತಲೂ ಹೇಳಿದರು. ಅವರೇ ನನಗೆ NIPTನೇ ಮಾಡಿಸಿ ಅಂತಲೂ ಫೋರ್ಸ್ ಮಾಡಿಲ್ಲ. ಬಟ್ ಆ ಸಿಚುವೇಷನಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದ ರೀತಿಲಿ 99% ಕರೆಕ್ಟ್ ಆಗಿರೋದನ್ನೇ ಮಾಡಿಸೋಣ ಅಂತ ನಾನು NIPTನ ಪ್ರಿಪೇರ್ ಮಾಡಿದೆ. ಸೊ ನನಗಿದ್ದ ಕನ್ಫ್ಯೂಷನ್ಸ್ ಅವಾಗ 14 days ರಿಸಲ್ಟ್ ಬಂದಾಗ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೆ, ದೇವರೇ ರಿಸಲ್ಟ್ ನಾರ್ಮಲ್ ಬರಲಪ್ಪ, ಲೋ ರಿಸ್ಕ್ ಬರಲಿ, ನನ್ನ ಬೇಬಿಗೆ ಏನೂ ಆಗಬಾರ್ದು ಅಂತ. ಆಮೇಲೆ ಹೆಂಗೋ ಲೋ ರಿಸ್ಕ್ ಬಂತು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇದು ರಿಸಲ್ಟ್ ಆವಾಗಲೇ ತೋರಿಸಿದ್ನಲ್ಲ, ಇದು NIPT ಟೆಸ್ಟ್ದು ರಿಸಲ್ಟ್.
ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅನಮಲ ಸ್ಕ್ಯಾನ್ ಮತ್ತು ಬೇರೆ ಸ್ಕ್ಯಾನ್ಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ NT ಸ್ಕ್ಯಾನ್ದು ಇದು ನಂದು NT ಸ್ಕ್ಯಾನ್ ರಿಪೋರ್ಟ್ಸು. ಸೊ ಇದನ್ನು ನಾವು NT ವ್ಯಾಲ್ಯೂ ಅಂತ ಕರಿತೀವಿ. ಅದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ಅದನ್ನು ಟ್ರಾನ್ಸ್ಕುಲರ್ ಅಂತ ಕರಿತೀವಿ. ಸೊ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಒಂದಿಷ್ಟಾದರೂ ಸಹಾಯ ಆಯಿತು ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ. ಧನ್ಯವಾದಗಳು. ಲವ್ ಯು ಗಾಯ್ಸ್.